2024-25ನೇ ಸಾಲಿನ ನಮ್ಮ ಸಹಕಾರ ಸಂಘದ ಆಡಳಿತ ಮಂಡಳಿ ಹಾಗೂ ಎಲ್ಲ ಅತಿಥಿಗಳಿಂದ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಂಡಿದ್ದೋ. ಈ ವಾರ್ಷಿಕ ಮಹಾಸಭೆಗೆ ಎಲ್ಲ ಮಾನ್ಯ ಗೌರವಾನ್ವಿತ ಸದಸ್ಯರು ಆಗಮಿಸಿ ವಿಷಯವಾರು ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಿಸಿರುವ ವಿಷಯವಾರು ಅಜೆಂಡಾದ ಪ್ರಕಾರ ಚರ್ಚೆ ಮಾಡಿ ಎಲ್ಲ ಸರ್ವಾನುಮತದಿಂದ ಅನುಮತಿ ನೀಡಿದ್ದಾರೆ. ಹಾಗೂ ನಮ್ಮ ಸೊಸೈಟಿ ಆಡಳಿತ ಮಂಡಳಿ ಹಾಗೂ ದಾನಿಗಳಿಂದ ಪ್ರತಿಭಾ ಪುರಸ್ಕಾರವನ್ನು SLC ಮತ್ತು PUC ವಿದ್ಯಾರ್ಥಿ ಮಕ್ಕಳಿಗೆ ಪುರಸ್ಕಾರ ಹಮ್ಮಿಕೊಂಡಿದ್ದೋ. ಹಾಗೂ ನಮ್ಮ ಸೊಸೈಟಿಯಲ್ಲಿ ಅತ್ಯುತ್ತಮ ವ್ಯವಹಾರ ಮಾಡುತ್ತಿರುವ ಗ್ರಾಹಕರು ಮತ್ತು ಸಮಾಜ ಮುಖಂಡರನ್ನು ಸೊಸೈಟಿ ಪ್ರಾರಂಭದ ಮುಖ್ಯ ಪ್ರವರ್ತಕರನ್ನು ಗುರುತಿಸಿ ಸನ್ಮಾನ ಮಾಡಬೇಕು ಅಂತ ಒಂದು 25ನೇ ವರ್ಷದ ನಮ್ಮ ಸೊಸೈಟಿ ಪ್ರಾರಂಭವಾಗಿ 25 ವರ್ಷ ಆಗಿರೋದ್ರಿಂದ ನಮ್ಮ ಆಡಳಿತ ಮಂಡಳಿ ಚರ್ಚೆ ಮಾಡಿ ಇವರಿಗೆ ಒಂದು ಗೌರವ ಸೂಚಿಸಿ ಅಭಿನಂದನೆ ಸಲ್ಲಿಸಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೋ. ಇದಕ್ಕೆ ಹಲವಾರು ಶ್ರೀಯುತ ಉಮಾಪತಿರವರು, ಮುನ್ರಾಜರವರು, ನಮ್ಮ ಮುಖ್ಯ ಕಾರ್ಯದರ್ಶಿಯವರು, ರಾಜಪ್ಪರವರು, ಸಿದ್ಧಗಂಗಯ್ಯರವರು ಹಾಗೂ ಉಮಾಶಂಕರ್ ಅವರು ಮತ್ತು ಎಲ್ಲ ನನ್ನ ಆತ್ಮೀಯ ಮಂಜುನಾಥ್ ಅವರು, ತಾಲೂಕು ಕುರುಬ ಸಂಘದ ನಿರ್ದೇಶಕರು ಅವರನ್ನು ಒಳಗೊಂಡಂತೆ ಎಲ್ಲ ಈ ಕಾರ್ಯಕ್ರಮಕ್ಕೆ ಅವರು ನಮಗೆ ಆಗಲು ಬೆಂಬಲ ಕೊಟ್ಟು ಸಹಕಾರ ನೀಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಕ್ಕೆ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವ್ರಿಗೆ ಈ ನಿಮ್ಮೆಲ್ಲರ ಮೂಲಕ ಅವ್ರಿಗೆ ನಾನು ತುಂಬ ಹೃದಯದಿಂದ ಸ್ವಾಗತ ಮತ್ತು ನಮಸ್ಕಾರ ತಿಳಿಸುತ್ತಾ ಎಲ್ಲ ನಮ್ಮ ಆಡಳಿತ ಮಂಡಳಿಯ ಮೇಲೆ ವಿಶ್ವಾಸವಿಟ್ಟು ಆಗಮಿಸಿರುವ ಸಭೆ ಸದಸ್ಯರಿಗೆ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದ ಅರ್ಪಿಸೋಕ್ಕೆ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಹಾಗೂ ಈ ಕಾರ್ಯಕ್ರಮದ ಯಾವುದೇ ಲೋಪವಿಲ್ಲದೆ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿರೋದ್ರಿಂದ ತಮ್ಮ ಮುಖಾಂತರ ಅವರಿಗೆಲ್ಲ ಒಂದು ನಮ್ಮ ಆಡಳಿತ ಮಂಡಳಿ ಹಾಗೂ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ವಿಚಾರದಲ್ಲಿ 2001ರಿಂದ ಕೆಲವು ಸದಸ್ಯರುಗಳು ಸಾಲ ತಗೊಂಡಿದ್ದಾರೆ. ಸಾಲ ಸುಸ್ತಿಯಾಗಿ ಕಟ್ಟಿಲ್ಲ. ಅವ್ರ ಬಗ್ಗೆ ಈಗಾಗಲೇ ನ್ಯಾಯಾಲಯದಲ್ಲಿ ದಾವಾ ಸಲ್ಲಿಸಿ ಅವ್ರ ಮೇಲೆ ಅವರ ಆಸ್ತಿನ ಹರಾಜು ಆಗಬೇಕು ಅಂತ ಆದೇಶವಾಗಿದೆ. ಅವ್ರು ಕೆಲವರು ಹಿಂಬಾಲಕರು ಬಂದು ನಮ್ಮ ರಿಲೇಷನ್ದ ಆಸ್ತಿ ಇದಾಗಿದೆ, ಅದಕ್ಕೆ ಅದೇ ಥರ ಎಲ್ಲರಿಗೂ ಮಾಡಿದ್ದೀರಾ ಅಂತ ಕ್ವಶನ್ ಮಾಡ್ತಾಯಿದ್ದಾರೆ. 125 ಸದಸ್ಯರ ಮೇಲೆ ಈಗ ಆಲ್ರೆಡಿ ದಾವಾ ಸುಸ್ತಿಯಾಗಿದ್ದು ಅದರಲ್ಲಿ 60 ಜನ ಸದಸ್ಯರ ಮೇಲೆ ದಾವಾ ಹಾಕಿದ್ದೀವಿ. ದಾವಾಗಿ ಈಗ 9 ಜನ ಸದಸ್ಯರು ಅವ್ರ ಏನಾದರೂ ಅವ್ರದ್ದು ಹೆಸರಲ್ಲಿರೋಂಥ ಆಸ್ತಿನ ನಾವು ಹುಡುಕಿ ಕೊಟ್ಟರೆ ಅವ್ರ ಆದೇಶ ಅವಾರ್ಡ್ ಆಗಿದೆ. ನ್ಯಾಯಾಲಯದ ಆದೇಶದಂತೆ ಸಾಲ ಯಾವುದೇ ಮುಲಾಜಿಲ್ಲದೇ ಸಾಲ ವಸೂಲಾತಿ ಕಂಡು ಅವ್ರಿಗೆ ಹೊಟ್ಟೆ ಉರಿ ಇದೆ. ಯಾಕೆಂದರೆ 2001ರಿಂದ ಚೆನ್ನಾಗಿ ಸಾಲ ತಗೊಂಡು ಎಷ್ಟೋ ಜನ ಅಧ್ಯಕ್ಷರು ಬಂದು ಮಾಡ್ರಿ, ಇವ್ರು ಮಾಡಿಬಿಟ್ರಲ್ಲ, ಈ ಆಡಳಿತ ಮಂಡಳಿ ಮಾಡಿಬಿಟ್ರಲ್ಲ, ಆ ಒಂದು ಇದ್ರ ಮೇಲೆ ಇರ್ಬೋದು. ಅವರು ನಮ್ಮ ಸದಸ್ಯರೇ, ಅವರು ಕೇಳೋದ್ರಾಗೂ ನ್ಯಾಯ ಐತೆ. ಏನು ಅಂದರೆ ಯಾಕೆ ನೀವು ಉಸಿಲ್ ಮಾಡಿಲ್ಲ ಆಡಳಿತ ಮಂಡಳಿ ಮೇಲೆ ಅಂತ ಕೇಳ್ತಾಯಿದ್ರೆ, ಖಂಡಿತವಾಗ್ಲೂ ಈ ಮೂಲಕ ಮುಂದಿನ ದಿನಗಳಲ್ಲಿ ಯಾರೇ ಎಷ್ಟೇ ಬಲಶಾಲಿ ಆಗಿರಲಿ, ಯಾವುದೇ ಇರಲಿ, ಕಾನೂನು ಪ್ರಕಾರ ಎಲ್ಲರೂ ಒಂದೇ. ಕಾನೂನು ಅಡಿಯಲ್ಲಿ ಏನು ನಾವು ಸಾಲ ವಸೂಲಿ ಮಾಡ್ಬೇಕೋ ಅದು ನಿಯಮಾನುಸಾರ ನಾವು ವಸೂಲು ಮಾಡೇ ಮಾಡ್ತೀವಿ. ಶ್ರೀ ಕನಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರು